ಚಂದ್ರನಿಂದ ಆರಿಸಿ ಬರೋರು ಅಷ್ಟೇ. ರೈತರ ಸಮಸ್ಯೆ ಅವ್ರಿಗೆ ಅರ್ಥ ಆಗುವುದಿಲ್ಲ, ಇನ್ನು ಮುಂದಿನ ಶತಮಾನದಲ್ಲೂ ಅರ್ಥ ಆಗಲಿಕ್ಕೆ ಸಾಧ್ಯವೂ ಇಲ್ಲ ಅನ್ನೋಂಥದ್ದು ನಾವೆಲ್ಲ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಶತಮಾನಗಳಿಂದ ರೈತ ಶೋಷಣೆ ಈ ದೇಶದಲ್ಲಿ ನಡ್ಕೊಂಡು ಬಂದಿದ್ದದ, ಇಲ್ಲೂ ನಡ್ಕೊಂಡು ಬಂದಿದ್ದದ. ಯಾಕಂದ್ರೆ ಬೆಳೆದಷ್ಟು ಅವನ ಕೆಲಸ, ಹೊಟ್ಟೆ ಹೇಗೆ ನಡಿ ವಿಶ್ವಕ್ಕೆ ಅನ್ನದಾತ ಎಲ್ಲ ಹೇಳ್ತಾರೆ. ಅದು ಅನ್ನದಾತ ಅನ್ನನ್ನು ಯಾವಾಗಲೂ ಮೇಲಕ್ಕೆ ಕೇಳೋದು ಕೆಲಸ ಮಾಡಿಲ್ಲ. ಅದಕ್ಕೆ ಸಾಕ್ಷಿನ 2000 ಇಲ್ಲಿ ಹಿಡ್ಕೊಂಡು 2025ವರೆಗೆ ಹೆಚ್ಚು ಕಡಿಮೆ 40-45 ಲಕ್ಷಕ್ಕೂ ಹೆಚ್ಚು ಕಡಿಮೆ 50 ಲಕ್ಷ ರೌಂಡ್ ಬೋಟ್. ಇಲ್ಲಿ ನಮ್ಮ ಫಿಗರ್ ಸಿಗೋದಿಲ್ಲ, ಎಷ್ಟು ಸತ್ರು ಎಷ್ಟು ಹೋದ್ರು ಏನೋ ಪ್ರೈವೇಟ್ದವ್ರು ಮಾಡಲಿರ್ತಾರೆ ಅಂತೂ ನಾವು ಹೇಳಬೇಕಾಗ್ತದೆ. ಸರ್ಕಾರದ ರೆಕಾರ್ಡ್ ಇಟ್ಟಿರೋದಿಲ್ಲ. ಯಾಕಂದರೆ ಇತ್ತೀಚೆಗೆ ನಮ್ಮ ಮೋದಿಯವ್ರ ಸರ್ಕಾರ ಬಂದ ಮೇಲೆ ಯಾವುದೇ ರೆಕಾರ್ಡ್ ಇಡ್ಲಿಕ್ಕೆ ಹೋಗೋದಿಲ್ಲ. ಜನಸಂಖ್ಯೆನ ಇನ್ನೂ ಮಾಡಿಲ್ಲ. 2011 ಏನು ಜನಸಂಖ್ಯೆ ಆಗಿದೆ ಲಾಸ್ಟು. ಇದರ ಅರ್ಥ ಏನಪ್ಪ ಅಂದರೆ ಯಾವ ಅಂಕಿ ಸಂಖ್ಯೆಗಳು ಸಿಗೋದಿಲ್ಲ. ಅಂದರೆ ಹೆಚ್ಚು ಕಡಿಮೆ 40-45 ಅಥವಾ 50 ಲಕ್ಷ ರೈತರು ಇಲ್ಲಿ ತಿಳ್ಕೊಂಡಿದ್ದಾರೆ. ಎಲ್ಲರೂ ಕಾಲಾಗೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇನ್ನೊಂದು ಉತ್ತರದ ಯಾವುದು SP ಇರ್ಬೋದು, ನಮ್ಮ ಕರ್ನಾಟಕದ JDS ಇರ್ಬೋದು, RJD ಇರ್ಬೋದು, JDU ಇರ್ಬೋದು, ಯಾವುದೇ ಪಕ್ಷಗಳ ರಾಜಕಾರಣಿಗಳ ರಾಜ್ಯಗಳಲ್ಲೇ ನಮ್ಮ ರೈತರು ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂದ್ರೆ ರೈತರಿಗೆ ಮಾರ್ಕೆಟ್ ಇಲ್ಲ ಅನ್ನುವಂಥದ್ದು. ಈ ದಿಶೆಯಲ್ಲಿ ಮರುಚಿಂತನೆ ನಮ್ಮ ರೈತರು ಮಾಡಬೇಕಾಗ್ಯದ. ಇಲ್ಲಪ್ಪ ಅಂತಂದ್ರೆ ಹೀಗೆ ಹೋಗುವಂಥದ್ದು. ಇದು ಈಗೇನೋ ಹೋರಾಟ ಮಾಡಿದ್ರಿ, ಒಂದು ಕಳೆದ 10-15 ದಿನಗಳಿಂದ ರಸ್ತೆ ಮಧ್ಯದಲ್ಲಿ ಬಂದು ಹೋರಾಟ ಮಾಡಿದ್ರಿ, ಮಲಗಿದ್ರಿ, ಮತ್ತೇನೋ ಮಾಡಿದ್ರಿ. ಈ ನಿರಂತರ ಪ್ರತಿ ವರ್ಷ ಮಾಡಲಿಕ್ಕೆ ಸಾಧ್ಯನಾ? ಎಷ್ಟು ವರ್ಷ ಮಾಡಲಿಕ್ಕೆ ಸಾಧ್ಯದ? ಅದ್ರ ಜೊತೆಗೆ ನೀವು ಇವತ್ತೆಲ್ಲರೂ ವಿಚಾರ ಮಾಡಬೇಕಾಗ್ಯದ. ಮತ್ತು ಯಾರನ್ನು ಮೇಲೆ ಎತ್ತುದು ನೋಡು, ಇದನ್ನೆಲ್ಲ ಸಿದ್ಧ ಆದಂಥದ್ದು. ಕಳೆದ 75 ವರ್ಷಗಳಿಂದಂತೂ ನಮ್ಮ ಸ್ವತಂತ್ರ ಸಿಕ್ಕದ, ಸಂವಿಧಾನದ, ಸಮಾನತೆ ಎಲ್ಲ ಮಾತಾಡ್ತೀವಿ ನಾವು. ಆರ್ಥಿಕವಾಗಿ ನಾವು ಯಾರೂ ಸಮಾನರಿಲ್ಲ. ಕೆಲವೇ ಈ ದೇಶದ 10% ಜನ ನಮ್ಮ ದುಡಿಮೆ ಮೇಲೆ, ರೈತರ ದುಡಿಮೆ ಮೇಲೆ, ಕೂಲಿಕಾರ ದುಡಿಮೆ